ಈ ತರ ಅದಾವ ನೋಡ್ರಿ. ಇವಕ್ಕೂ ಕಬ್ಬಿಣದ ರಿಂಗ್ಗಳದ. ಒಂದು ಸ್ಥಳದಲ್ಲಿ ಹಿಂದೂ ರಾಜರು ಆಳ್ವಿಕೆ ಮಾಡಿದ್ರು, ಅದರ ಅವಶೇಷಗಳು ನಮ್ಗೇನು ಬ್ಯೂಟಿಫುಲ್ ಅದ. ಎಲ್ಲೋ ಒಂದ್ ಕಡೆ ನಾವು ಜೈಪುರ್ಗೆ ಬಂದಿವೇನೋ ಅನ್ಸುತ್ತೆ ನೋಡ್ರಿ. ಇದು ಕೋಟೆ ಫುಲ್ ನಾವು ತಿರುಗಾಡಿ ನೋಡ್ಬೇಕು ಅಂತಂದ್ರೆ ಒಂದು ದಿನ ಹೋಗುತ್ತೆ ನೋಡ್ರಿ. ಕೋಟೆಗೆ 3 ನೀರಿನ ಕಂದಕಗಳಿದ್ದು ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ನೀವು. ಇದು ಸ್ಟೆಪ್ನಿ ಅದಕ್ಕಿಂತ ನೀಟ್ ಅದ ನೋಡ್ರಿ. ಇವು ಒಂದು ಕಲ್ಲನ್ನು ಆ ಕಡೆ ಈ ಕಡೆ ಆಗಿಲ್ಲ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಮಿಸ್ಟರ್ ಅಂಡ್ ಮಿಸ್ಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೀದರ್ ಅಂತ ನೆನಪಾದ ತಕ್ಷಣ ಎಲ್ಲರಿಗೂ ಕೋಟೆ ಕೊತ್ತಲಗಳ ನಗರ ಅಂತ ಗೊತ್ತಾಗ್ಬಿಡುತ್ತಾ. ಇದು ಕರ್ನಾಟಕದ ಮುಕಟ ಅಥವಾ ಶಿಖರಕ್ಕೆ ಹೋಲಿಸ್ತೀವಿ ನಾವು, ಯಾಕಂದ್ರೆ ಇದು ಕರ್ನಾಟಕದ ಕೊನೆಯ ಜಿಲ್ಲೆ ನೋಡ್ರಿ. ಇದಾದ ನಂತರ ನಮ್ಗ ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯಗಳು ಪ್ರವೇಶ ಆಗ್ತವ. ಹಂಗಾಗಿ ಇದು ಕರ್ನಾಟಕದ ಒಂದು ಗಡಿ ಎಲ್ಲಿ ಬರ್ತಕ್ಕಂತ ಜಿಲ್ಲೆ, ಗಡಿ ಪ್ರದೇಶ ಅಂತ ಹೇಳ್ಬೋದು. ಬೀದರ್ನ ಆಳಿರ್ತಕ್ಕಂತ ಹಲವಾರು ರಾಜ ಮನೆತನಗಳು ಅದ್ಭುತವಾಗಿ ಕೋಟೆಗಳನ್ನು ರಚನೆ ಮಾಡ್ಯಾರ. ಆ ಕೋಟೆ ಒಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಕೋಟೆಯ ಒಳಗಡೆ ಪ್ರವೇಶ ಮಾಡ್ಬೇಕಾದ್ರ ಪ್ರಮುಖವಾಗಿ 7 ಮಹಾದ್ವಾರಗಳು ಬರ್ತಾವ. ಆ 7 ಮಹಾದ್ವಾರಗಳಲ್ಲಿ ನಾವೀಗ ಮೊದಲನೆಯ ಮಹಾದ್ವಾರದಲ್ಲಿದ್ದೀವಿ. ಈ ಮಹಾದ್ವಾರದ ಹೆಸರು ಶೇರ್ಜಾ ದರ್ವಾಜ್. ಶೇರ್ಜಾ ದರ್ವಾಜ್ ಅಂತ ಕರೀತಾರ ನೋಡ್ರಿ. ಇದರ ಮುಖಾಂತರ ನಾವು ಒಳಗಡೆ ಹೋಗಕತ್ತೀವಿ. ಇನ್ನು ಒಳಗಡೆ ಏನು ಹಲವಾರು ಅಚ್ಚರಿಯ ಸಂಗತಿಗಳು ಕಾಯ್ದವ ನಿಮ್ಗ. ಬನ್ನಿ ಅದೇನು ಅಂತ ತೋರಿಸ್ತೀನಿ. ಒಳಗಡೆ ಹೋಗೋಣ. ಕೋಟೆಯ ಒಳಗಡೆ ಪ್ರವೇಶವಾದಂತೆ ನಮ್ಗ ನೋಡ್ಬಹುದು ನೀವು. ಕಬ್ಬಿಣದ ಇಷ್ಟು ದೊಡ್ಡದು ಡೋರ್ ಕಾಣಿಸ್ತದ ನೋಡ್ರಿ. ಇದು 14ನೇ ಶತಮಾನದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿರುತ್ತಾ. 14ನೇ ಶತಮಾನದಿಂದನೂ ಈಗಿನ ತರ ನೋಡ್ಬೋದು. ಎಷ್ಟು ಸುರಕ್ಷಿತವಾಗಿ ಸುಭದ್ರವಾಗಿ ಅದ ನೋಡ್ರಿ ಈ ಕೋಟೆಯ ಬಾಗಿಲು. ಅಂದ್ರೆ ಶತ್ರು ರಾಷ್ಟ್ರದ ಸೈನಿಕರು ಒಳಗ್ ನುಗ್ಗಕ್ ಬಂದಾಗ ಈ ಕೋಟೆ ಬಾಗಿಲನ್ನ ಹಾಕಿ ಮುಚ್ಚಿದ್ರೆ ಯಾವ ಒಂದು ಶಕ್ತಿ ಬಂದ್ರು ಇದನ್ನ ಭೇದಿಸಿ ಒಳಗ್ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ ನೋಡ್ರಿ. ಇಲ್ಲಿ ಮ್ಯಾಲೆ ನೋಡ್ರಿ, ನಾನು ತೋರಿಸ್ತೀನಿ. ಇದು ಚೂಪಾದ ಕಬ್ಬಿಣದ ಮೊಳೆಗಳದವಲ್ರಿ. ಅವ್ರೇನಾದ್ರೂ ಕುದುರೆ, ಆನೆ ಈ ತರ ಪ್ರಾಣಿಗಳನ್ನು ನುಗ್ಗಿಸಕ್ ಪ್ರಯತ್ನ ಮಾಡಿದ್ರೆ ಈ ಒಂದು ಚೂಪಾದ ಮೊಳೆಗಳು ಆ ಪ್ರಾಣಿಗಳಿಗೆ ತಗಲಿ ಅವು ಅಲ್ಲೇ ಬಿದ್ದು ಹೋಗ್ತಿದ್ವು. ಅಕಸ್ಮಾತ್ ಇದು ಎಲ್ಲವನ್ನು ತಡೆದು ಅವ್ರು ಏನಾದ್ರೂ ಒಳಗಡೆ ಬಂದ್ರೆ ಇಲ್ಲಿಂದ ಒಂದು ಸೈನಿಕರು ನಮ್ಮ ಕೋಟೆಗೆ ಯಾರಾದ್ರೂ ನುಸುಳಕತ್ತಾರ ಅಂತ ಜೋರಾಗಿ ಕೂಗ್ತಿದ್ರು. ಹಂಗಾಗಿ ಒಂದು ಅಭೇದ್ಯ ಕೋಟೆ ನೋಡ್ರಿ. ಎಂಟ್ರೆನ್ಸ್ ಬಂದ ತಕ್ಷಣ ನಮ್ಗ ಡೈರೆಕ್ಟ್ ಆಗಿ ಇನ್ನೊಂದು ಮೇನ್ ಡೋರ್ ಕಾಣಿಸಲ್ಲ, ಅದು ಸ್ವಲ್ಪ ಪಕ್ಕದಲ್ಲಿ ಇರುತ್ತ. ಅಂದ್ರೆ ಬಂದಂತ ಸೈನಿಕರ ದಿಕ್ಕು ತಪ್ಪಿಸ್ಬೇಕಂತಾನೆ ಸುಭದ್ರವಾದ ಕೋಟೆಯನ್ನು ಕಟ್ಟಿಸಿರ್ತಾರ ನೋಡ್ರಿ. ಎಷ್ಟು ಮಜಬೂತ್ ಅದ ನೋಡ್ರಿ. ನಾನ್ ನಿಮ್ ಗುಲ್ಬರ್ಗ ಕೋಟೆ ತೋರ್ಸಿನಿ, ಅದಕ್ಕಿಂತ ನೀಟ್ ಅದ ನೋಡ್ರಿ. ಒಂದು ಕಲ್ಲನ್ನು ಆ ಕಡೆ ಈ ಕಡೆ ಆಗಿಲ್ಲ. ನೋಡ್ಬಹುದು. ಇದು 2ನೇ ಮೇನ್ ಡೋರ್ ನೋಡ್ರಿ. ನೋಡ್ರಿ ಎಷ್ಟು ಚೆನ್ನಾಗದ ನೋಡ್ರಿ. ಈ ಕೋಟೆಯಲ್ಲಿ ಪ್ರಮುಖವಾಗಿ 3 ಕಂದಕಗಳನ್ನು ನೋಡ್ತೀವಿ ನೋಡ್ರಿ ನಾವು. ಆ ಕಂದಕಗಳನ್ನು ತೋರಿಸ್ತೀನಿ. ಮ್ಯಾಲೋಗಿ ಬನ್ನಿ ಫ್ರೆಂಡ್ಸ್. ನೋಡ್ರಿ, ಈ ಸುಭದ್ರವಾದ ಕೋಟೆಗೆ 3 ನೀರಿನ ಕಂದಕಗಳಿದ್ದು ಪ್ರಮುಖವಾಗಿ ಇಲ್ಲಿ ನೋಡ್ಬೋದು ನೀವು. ಇದು ಸ್ಟೆಪ್ 1, 2, 3 ಅಂದ್ರೆ ಇವು ದೊಡ್ಡ ದೊಡ್ಡ ಬೃಹದಾಕಾರದ ಕಲ್ಲಿನ ಗೋಡೆಗಳೇನ್ ಕಾಣಿಸ್ತಾವಲ್ರಿ ನಮ್ಗ, ಇದ್ರಲ್ಲೆಲ್ಲ ಫುಲ್ ನೀರ್ ತುಂಬಿದ್ರು ನೋಡ್ರಿ. ಗುಲ್ಬರ್ಗ ಕೋಟೆ ನೋಡಿದಾಗನು ಈ ನೀರಿನ ಕಂದಕ ಇತ್ತು, ಬರೀ 1 ಪದ್ರ ಅಷ್ಟೇ ಇತ್ತು. ಇಲ್ಲಿ 3 ಸ್ಟೆಪ್ ಅದಾವ ನೋಡ್ರಿ. ಈ 3 ನೀರಿನ ಕಂದಕಗಳನ್ನು ಈಜುತ್ತಾ ಆ ಕೋಟೆಯ ಮೇಲೆತ್ತಿ ಒಳಗಡೆ ಬೇರೆ ಸಾಮ್ರಾಜ್ಯದ ಸೈನಿಕರು ನುಸುಳುವುದು ಅಸಾಧ್ಯ ಮಾತಾಗಿತ್ತು ನೋಡ್ರಿ. ಇಂತಹ ಸುಭದ್ರ ಕೋಟೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಬಂದೋಬಸ್ತ್ ಅದ ನೋಡ್ರಿ. ನೋಡಕ್ ನಮಗ್ ಸಿಗುತ್ತಾ. 15ನೇ ಶತಮಾನದ ಕೋಟೆ. ಒಂದು ಕಲ್ಲನ್ನು ಆ ಕಡೆ ಈ ಕಡೆ ಆಗಿಲ್ಲ. ನೋಡ್ಬೋದು ನೀವು. ಈಗೇನ್ ಎದ್ರಿಗೆ ಕಾಣಿಸಕತ್ತದಲ್ರಿ ಆ ಬುರ್ಜು, ಇದೇ ತರ ಈ ಕೋಟೆ ಒಳಗೆ ಸುಮಾರು 37 ಬುರ್ಜುಗಳದಾವ ನೋಡ್ರಿ. ಆದ್ರೆ ಈ ಕೋಟೆ ಫುಲ್ ನಾವು ತಿರುಗಾಡಿ ನೋಡ್ಬೇಕು ಅಂತಂದ್ರೆ ಒಂದು ದಿನ ಹೋಗುತ್ತೆ ನೋಡ್ರಿ ಫುಲ್ಲು. ಯಾಕಂದ್ರೆ ಸುಮಾರು 5.5 ಕಿಲೋಮೀಟರ್ಗಳಷ್ಟು ಈ ಕೋಟೆಯ ಸುತ್ತಳತೆ ಅದ ನೋಡ್ರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗದ ನೋಡ್ರಿ. ಈಗ ಕಿಟಕಿಗಳು, ಮಿರಂಗಿ ಆರಿಸ್ತಕ್ಕಂಥ ಜಾಗಗಳು ನೋಡ್ರಿ. ಒಂದು ಕಲ್ಲನ್ನ ಆ ಕಡೆ ಈ ಕಡೆ ಆಗಿಲ್ಲ ನೋಡ್ರಿ. ಕೆಂಪು ಮಣ್ಣಿನ ಕಲ್ಲಿನಿಂದ ಕಟ್ಟ್ಯಾರ ನೋಡ್ರಿ. ಇನ್ನು ಒಳಗಡೆ ರಂಗಮಹಲ್, ಗಗನ್ ಮಹಲ್, ಆಮೇಲೆ ವಿಶೇಷವಾಗಿರ್ತಕ್ಕಂಥ ಇನ್ನ ಮೇನ್ ಡೋರ್ಗಳದಾವ. ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ಕೋಟೆಯ 3ನೇ ಮಹಾದ್ವಾರ ನೋಡ್ರಿ.
ಈ ತರ 7 ಮಹಾದ್ವಾರಗಳು ಅದಾವ. ಇದು ಗುಂಬಜ್ ದರ್ವಾಜ ಅಂತ, ಯಾಕಂದ್ರೆ ಇದು ಒಂದು ಗುಂಬಜ್ ಆಕಾರದಲ್ಲಿ ಅದ ನೋಡ್ರಿ, ಆ ಕಡೆ ಈ ಕಡೆ ನೋಡ್ಬೋದು, ಹಂಗಾಗಿ ಇದಕ್ಕ ಗುಂಬಜ್ ದರ್ವಾಜ ಅಂತ ಕರೀತಾರ. ಇದು 3ನೇ ಮಹಾದ್ವಾರ ನೋಡ್ರಿ. ನೋಡ್ರಿ ಇಲ್ಲಿನೂ ಸಹ ನೋಡ್ಬೋದು ಕಬ್ಬಿಣದ ಬಾಗಿಲು ಎಷ್ಟು ಮಜಬೂತ್ ಅದ ನೋಡ್ರಿ. 3ನೇ ಡೋರಿಗೂ ಇದೇ ತರ ಸೇಫ್ಟಿ ಅದ ನೋಡ್ರಿ. ಎದುರುಗಡೆ ಏನ್ ಕಾಣಕತ್ತದಲ್ರಿ ಮ್ಯಾಲ, ಅದು ರಂಗಿನ ಮಹಲ್ ನೋಡ್ರಿ. ರಾಜರು ಇರ್ತಕ್ಕಂತ ಸ್ಥಳ ನೋಡ್ರಿ ಆಗಿನ ಕಾಲದಾಗ. ಒಳಗ್ ನೋಡ್ಬೋದು ರೆಡ್ ಕಲರ್ ಪೇಂಟ್ ಮಾಡಿದಂಗ ಅದರಿ, ಬಟ್ ಒಳಗ್ ಯಾಕೋ ಇವಾಗ ಲಾಕ್ ಮಾಡ್ಯಾರ. ರಂಗಿನ ಮಹಲ್ ಇದೆ ನೋಡ್ರಿ. ನೋಡ್ರಿ ಇದು ಎಂಟ್ರೆನ್ಸ್ಗೆ ಏನ್ ಶೇರ್ ದರ್ವಾಜ ಅಂತ ಹೇಳಿದ್ನಲ್ರಿ, ಅದ್ರ ಎಂಟ್ರೆನ್ಸ್ನಾಗ ಇದು ಗುಮ್ಮಟ ಅದ ನೋಡ್ರಿ. ಈ ತರ ಒಳಗಡೆ ಒಂಥರ ಗೋಲ್ ಗುಮ್ಮಟ ತರ ಪ್ರತಿಧ್ವನಿಸ್ತದ್ರಿ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಬೀದರ್ ಕೋಟೆ ಈ ತರ ಅದ ನೋಡ್ಬೋದು. ಒಂದು ಕಲ್ಲು ಆ ಕಡೆ ಈ ಕಡೆ ಆಗಿಲ್ಲ, ಅಷ್ಟು ಮಜಬೂತ್ ಅದ. ನೋಡಕ್ಕೂ ಬ್ಯೂಟಿಫುಲ್ ಅದ. ಎಲ್ಲೋ ಒಂದ್ ಕಡೆ ನಾವು ಜೈಪುರ್ಕ್ ಬಂದಿವೇನೋ ಅನ್ಸತ್ ನೋಡ್ರಿ. ಇದು ಸ್ವಲ್ಪ ಕೆಂಪು ಮಣ್ಣಿನ ನಾಡಾಗಿರೋದರಿಂದ ರೆಡ್ ಕಾಣಿಸ್ತದಲ್ರಿ, ಜೈಪುರ ನೋಡ್ದಂಗ ಆಗತ್ರಿ. ಆ ಫೀಲ್ ಬರುತ್ತಾ, ಚೆನ್ನಾಗದ ನೋಡ್ರಿ. ಬಂದ್ ನೀವು ಸಹ ಒಂದ್ಸಲ ವಿಸಿಟ್ ಮಾಡ್ರಿ. ಈ ಕೋಟೆಯಲ್ಲಿ ಕೈದಿಗಳನ್ನ ಇರಿಸ್ತಕ್ಕಂತ ಸ್ಥಳ ನೋಡ್ರಿ. ಈ ಕಡೆ ನೋಡ್ರಿ ಗುಮ್ಮಟಾಕಾರದ ಒಂದು ದರ್ವಾಜ. ಸುಮಾರು ಗುಂಬಜ್ಗಳದಾವ ನೋಡ್ರಿ. ಈ ಊರ್ ತುಂಬಾ ಗುಂಬಜ್ಗಳ ಸಿಗ್ತಾವ ನಮ್ ರಸ್ತೆಗೆ. ಇಲ್ಲಿ ನೋಡ್ರಿ ಹಜಾರ ದರ್ಬಾರ್ ಒಳಗ್ ದರ್ವಾಜ ಒಳಗ್ ಬಂದ್ವಿ ನಾವು. ನೋಡ್ರಿ ಈ ತರ ಅದ ನೋಡ್ರಿ, ಎಷ್ಟು ಮಜಬೂತ್ ಆಗದ ನೋಡ್ರಿ. ಇನ್ನು ಆ ಕಡೆ ನೋಡ್ಬೋದು, ಆ ಕಡೆ ಒಳಗ ಪ್ರೇಯರ್ ಮಾಡಂತ ಪ್ಲೇಸ್ ಅದ. ಆ ಕಡೆ ಹೋಗಿ ತೋರಿಸ್ತೀನಿ. ಈ ತರ ಐತಿ ನೋಡ್ರಿ. ನೋಡ್ರಿ ಮ್ಯಾಲ ನೋಡ್ಬೋದು ನೀವು ಗೋಪುರಗಳು ಎಷ್ಟು ಅದಾವ ನೋಡ್ರಿ. ಬುರ್ಜುಗಳನ್ನ ಅಷ್ಟೇ ರೀ ಇಲ್ಲಿ ಜಾಸ್ತಿ ಅವ ಈ ಕೋಟೆ ಒಳಗ. ಇನ್ನು ತೋರಿಸ್ತೀವಿ ಬರ್ರಿ. ಈ ಒಂದು ಬೀದರ್ ಕೋಟೆ ಏನದಲ್ರಿ, ಮೂಲತಃವಾಗಿ ನಮ್ಮ ಕರ್ನಾಟಕವನ್ನು ಆಳಿದ ಪುರಾತನ ಮನೆತನಗಳಾದ ಕಾಕತೀಯ ಮನೆತನ ಆಗಿರ್ಬೋದು, ಆಮೇಲೆ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು, ಆಮೇಲೆ ಕಳಚೂರಿ ಚಾಲುಕ್ಯರಾಗಿರ್ಬೋದು, ಈ ಎಲ್ಲಾ ರಾಜರು ಈ ಒಂದು ಸ್ಥಳದಲ್ಲಿ ಆಳ್ವಿಕೆ ಮಾಡಿ ಹೋಗಿರ್ತಾರ. ಅದಾದ ನಂತರ ಬಂದಂತಹ ಬಹುಮನಿ ಸುಲ್ತಾನರು ಸುಮಾರು ಕ್ರಿಸ್ತಶಕ 1426ರಲ್ಲಿ ಬಹುಮನಿ ಸುಲ್ತಾನರಲ್ಲಿಯೇ ಪ್ರಮುಖ ಆಗಿರ್ತಕ್ಕಂತಹ ರಾಜ ಅಹಮದ್ ಶಾ ಅಲಿ ಎನ್ನುವ ರಾಜ 1426ರಿಂದ 1432ರ ಮಧ್ಯದಲ್ಲಿ ಈ ಒಂದು ಬೀದರ್ ಕೋಟೆಯನ್ನು ಮರು ನಿರ್ಮಾಣ ಮಾಡ್ತಾನ್ರಿ. ಅಂದ್ರೆ ತಮಗ್ ಯಾವ ತರ ಬೇಕಲ್ಲ ಆ ತರ ಒಂದು ಭದ್ರ ಬುನಾದಿಯನ್ನ ಹಾಕಿ ಕೋಟೆಯನ್ನು ಮರು ನಿರ್ಮಾಣ ಮಾಡ್ತಾನೆ. ಇದೇನ್ ನೋಡ್ಬೋದು ನೀವು, ಇಲ್ಲಿ ಬಸವಣ್ಣನ ವಿಗ್ರಹ ಅದ. ಅಂದ್ರೆ ಮೊದಲು ಈ ಒಂದು ಸ್ಥಳದಲ್ಲಿ ಹಿಂದೂ ರಾಜರು ಆಳ್ವಿಕೆ ಮಾಡಿದ್ರು, ಅದರ ಅವಶೇಷಗಳು ನಮ್ಗೇನು ಕಾಣಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಬಹುಮನಿ ಸುಲ್ತಾನರು ಅವು ಎಲ್ಲವುಗಳನ್ನು ಕೆಡವಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಟ್ಯಾರ. ಇದಷ್ಟೇ ಅಲ್ಲ, ಇನ್ನೂ ಅದಾವ ಅವಶೇಷಗಳು, ತೋರಿಸ್ತೀನಿ. ನಮ್ಮ ಈ ಹಿಂದೂ ಸಾಮ್ರಾಟರು ಕೆತ್ತನೆ ಮಾಡಿರ್ತಕ್ಕಂಥ ಕಲ್ಲಿನ ಈ ಕಡೆ ಏನ್ ಕಾಣಿಸ್ತದಲ್ರಿ ನಮ್ ಲೆಫ್ಟಿಗೆ, ಇದು ಸೋಲಾಕಂ ಮಸೀದಿ ಅಂತ ಕರೀತಾರ ನೋಡ್ರಿ. ಅಂದ್ರೆ ಈ ಏನು ಕಮಾನುಗಳು ಕಾಣಿಸ್ತಾವಲ್ರಿ, 16 ಕಮಾನುಗಳು ಮತ್ತು 16 ಕಂಬಗಳು ಇರುವುದರಿಂದ ಈ ಮಸೀದಿಗೆ ಸೋಲಾಕಂಬ ಮಸೀದಿ ಅಂತ ಕರೀತಾರ ನೋಡ್ರಿ. ನೋಡ್ರಿ ಆಗಿನ ಕಾಲದ್ದು ಈಗನೂ ಸಹ ಅದ್ಭುತವಾಗಿ ಅದ. ಈಗ ಹಿಂದೇನ್ ಕಾಣಿಸ್ತದಲ್ರಿ, ಇದಕ್ಕ ಟರ್ಕಿಶ್ ಮಹಲ್ ಅಂತ ಕರೀತಾರ ನೋಡ್ರಿ. ಈಗ ಈ ಕಡೆ ಏನ್ ನೀರಿಂದು ಒಂಥರ ಊಜಿ ತರ ಕಾಣಿಸುತ್ತೆ ನೋಡ್ರಿ ನಮ್ಗ. ಇಲ್ಲಿ ತಗೋಬಾ, ಇಲ್ಲೇ ನೀರಿನ ಊಜಿ ತರ ಕಾಣಿಸ್ತದಲ್ರಿ. ಆಗಿನ ಕಾಲದಾಗ ಇಲ್ಲಿ ನೀರಿನ ಬಹಳ ತ್ರಾಸ ಇತ್ತಂತ. ಅಲ್ಲಿ ಮ್ಯಾಲಿಂದ ನೀರ್ ತುಂಬಿಸಿ ಇದ್ರೊಳಗ್ ಬರಂಗ್ ಮಾಡ್ತಿದ್ರ ಅಂತ ನೋಡ್ರಿ. ಯಾಕಂದ್ರೆ ಇದು ಟರ್ಕಿಶ್ ಮಹಲ್ ಅಂದ್ರೆ ಇದು ಒಂದು ಮುಸ್ಲಿಮರ ಪ್ರಾರ್ಥನಾ ಮಂದಿರ ಅಂತಾನೆ ಕರಿತೀವಿ. ಇದ್ರೊಳಗ್ ನೀರ್ ಬಿಟ್ಟು ಇಲ್ಲಿ ಸಾವಿರಾರು ಆಗಿನ ಕಾಲದ ಮುಸ್ಲಿಮ್ಸ್ ಏನ್ ಮಾಡ್ತೀರ ಅಂದ್ರೆ ವಜು ಮಾಡ್ತೀರಂತ ನೋಡ್ರಿ. ಅಂದ್ರೆ ಅವ್ರು ಪ್ರೇಯರ್ಕಿನ ಮುಂಚೆ ಕೈಕಾಲನ್ನ ನೀಟಾಗಿ ತೊಳ್ಕೊಂಡು ವಜು ಅಂತ ಕರೀತಾರ. ಅದಕ್ಕೆ ಕೈಕಾಲು ತೊಳ್ಕೋದಕ್ಕ ಆ ವಜು ಮಾಡ್ತೀರಂತ. ಆ ಮ್ಯಾಲಿಂದ ನೀರ್ ಬೀಳ್ತಿದ್ವಂತ್ರಿ. ಈ ಒಂದು ಇದ್ರೊಳಗ ಊಜಿ ಒಳಗ ಬೀಳ್ತಿದ್ವಂತ ನೋಡ್ರಿ. ಅದಕ್ಕೆ ಟರ್ಕಿಶ್ ಮಹಲ್ ಅಂತ ಯಾಕೆ ಕರೀತಾರಂದ್ರ, ಇಲ್ಲಿನ ಸುಲ್ತಾನರು ಟರ್ಕಿ ದೇಶಕ್ಕೆ ಹೋದಾಗ ಅಲ್ಲಿನ ಮಹಿಳೆಯನ್ನು ವಿವಾಹವಾಗಿ
ಅಲ್ಲಿನ ಮಹಿಳೆಯನ್ನು ಮದ್ವೆಯಾಗಿ ಬಂದಿರ್ತಾರಂತ ಆಕೆಗಾಗಿಯೇ ನಿರ್ಮಾಣಗೊಂಡಿರ್ತಕ್ಕಂತ ಒಂದು ಪ್ರಾರ್ಥನಾ ಮಂದಿರ ನೋಡ್ರಿ ಇದು. ಹಂಗಾಗಿ ಇದನ್ನ ಟರ್ಕಿಶ್ ಮಹಲ್ ಅಂತ ಕರೀತಾರ ನೋಡ್ರಿ. ನೋಡ್ರಿ ಇವೆಲ್ಲ ಹಿಂದೂ ಸಾಮ್ರಾಟರ ಒಂದು ಕಲ್ಲಿನ ಕೆತ್ತನೆಯ ಅವಶೇಷಗಳು ನೋಡ್ರಿ, ಇನ್ನೂ ಉಳಿದಾವ. ಇಲ್ಲಿ ಸಣ್ಣ ಸಣ್ಣ ಫಿರಂಗಿಗಳದಾವ, ಅವನು ತೋರಿಸ್ತೀನಿ ಬರ್ರಿ. ನೋಡ್ರಿ ಕಬ್ಬಿಣದ ಫಿರಂಗಿಗಳು ಈ ತರ ಅದಾವ ನೋಡ್ರಿ. ಇವಕ್ಕೂನು ಕಬ್ಬಿಣದ ರಿಂಗ್ಗಳದಾವ. ಆದ್ರೆ ಇವನ್ನ ಈಗ ಫಿಕ್ಸ್ ಮಾಡ್ಬಿಟ್ಟಾರಿ ಕೆಳಗ್, ಮತ್ತೆ ಇದಾಗಬಹುದು ಅಂತ ಹೇಳಿಸಿಂದ ಸಿಮೆಂಟಿನ ಕಟ್ಟಿ ತರ ಕಟ್ಟಿ ಮ್ಯಾಲ್ ಫಿಕ್ಸ್ ಮಾಡ್ಯಾರ ನೋಡ್ರಿ. ಒಟ್ಟು 5 ಫಿರಂಗಿಗಳದಾವ ನೋಡ್ರಿ ಇಲ್ಲಿ. ನೋಡಿ ಫ್ರೆಂಡ್ಸ್, ಈ ಒಂದು ಬೀದರ್ ಕೋಟೆಯನ್ನು 2010ರಲ್ಲಿ ರಾಷ್ಟ್ರೀಯ ಸಂರಕ್ಷಿತ ಸ್ಮಾರಕಗಳ ಪಟ್ಟಿಯಲ್ಲಿ ಸೇರಿಸಿರುವುದರಿಂದ ಈ ಕೋಟೆ ಒಳಗ್ ನೋಡ್ಬೇಕು, ಅಲ್ಲಲ್ಲಿ ಗಾರ್ಡನ್ ತರ ಮಾಡಿ ಒಂದು ನೀಟಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಟೂರಿಸ್ಟ್ ಗಳು ಬಂದು ಹೋಗ್ಬೋದು ಆರಾಮಾಗಿ, ಚೆನ್ನಾಗದ ಪ್ಲೇಸ್. ಆಮೇಲೆ ಸೇಫ್ಟಿನೂ ಅದ ರೀ, ವಾಚ್ಮೆನ್ ಗಳಾಗಿರ್ಬೋದು, ಇಲ್ಲಿ ಯಾವುದೇ ಒಂದು ಲೇಡೀಸ್ ಆಗಿರ್ಬೋದು, ಮಕ್ಕಳನ್ನ ಕರ್ಕೊಂಡ್ ಬರ್ತಾರ, ಯಾವುದೇ ಒಂದು ಭಯ ಇಲ್ಲ ನೋಡ್ರಿ. ಚೆನ್ನಾಗಿ ಮೇಂಟೈನ್ ಮಾಡ್ಯಾರಿ ಪ್ಲೇಸ್. ಬನ್ನಿ ಒಳಗಡೆ ಇನ್ನ ಏನದಂತ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, 14ನೇ ಶತಮಾನದ ಕೋಟೆ ಈಗ್ಲೂ ಸಹ ಎಷ್ಟು ಸುಭದ್ರವಾಗ್ಯದ ಅನ್ನೋದನ್ನ ನೀವು ನೋಡಿರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೊಂತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ ಅವರು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಕೋಟೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಬೀದರ್ನಲ್ಲಿ ಇನ್ನೂ ಹಲವಾರು ಪ್ಲೇಸ್ಗಳದಾವ್ರಿ, ಈ ತರ ತೋರಿಸ್ತೀವಿ. ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ ನಮ್ಮ ವಿಡಿಯೋನ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.